ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಸಂಡೇ 6:27 ಗಂಟೆ ಆಗಿದೆ. ಇದು ರ್ಯಾಪಿಡ್ ಓಪನ್ ಮಾಡ್ಕೊಂಡಿದ್ದೀನಿ, ಆಲ್ಮೋಸ್ಟ್ 5 ಗಂಟೆಗೆ ಓಪನ್ ಮಾಡ್ಕೊಂಡಿದ್ದೆ. ಪೋಟ್ರು ಓಪನ್ ಮಾಡ್ಕೊಂಡಿದ್ದೀನಿ, ಊಬರ್ ಓಪನ್ ಮಾಡ್ಕೊಂಡಿದ್ದೀನಿ, ಓಲಾ ಓಪನ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಕರೆಕ್ಟ್ 5 ಗಂಟೆಗೆ ಎದ್ದಾಗ ಡ್ಯೂಟಿ ಸುಮ್ಮನೆ ಲಾಗಿನ್ ಅದೇ ನೋಡ್ತೀನಿ, ಓಲಾದಲ್ಲಿ 300 ಚಿಲ್ಲರೆ ಬಿತ್ತು. ಅದಾದಮೇಲೆ ಯಾವೆಲ್ಲ ಲೋಕಲ್ ಅದರಲ್ಲಿ ಲೋಕಲ್ ಅಂದ್ರೂ ಪಿಕಪ್ಪೇ 3-3.5 4 ಕಿಲೋಮೀಟ್ರ್ ಪಿಕಪ್, 1-2 ಕಿಲೋಮೀಟ್ರ್ ಡ್ರಾಪ್ ಈ ಥರ ಬೀಳ್ತಾಯಿತ್ತು. ಯಾರು ಹೋಗ್ತಾರೆ 40 ರೂಪಾಯಿಗೆ 3-4 ಕಿಲೋಮೀಟ್ರ್ ಪಿಕಪ್ಗೆ, 1-2 ಕಿಲೋಮೀಟ್ರ್ ಡ್ರಾಪು, 5-6 ಕಿಲೋಮೀಟ್ರಿಗೆ ಸುಮ್ಮನೆ ಖಾಲಿ ಸುತ್ತಾಡಿದ್ರೆ ಪರವಾಗಿಲ್ಲ, ಏನೋ ಅನ್ಸಲ್ಲ ನನಗೆ. ನೋಡೋಣ ಬರ್ರಿ, ಇವತ್ತು ಸಂಡೇ ಅರ್ನಿಂಗ್ಸ್ ಹೆಂಗಾಗುತ್ತೆ, ಹೆಂಗೆ ಓಡಿಸ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ಎಷ್ಟಾಗುತ್ತೋ ಯಾರಿಗೆ ಗೊತ್ತು. ಜೈ ಅಂಜನೆ ಅಂದ್ಕೊಂಡು ಮಾಡ್ತಾ ಇರ್ಬೇಕಷ್ಟೇ. ಏನಂತಾರೆ, ನಿನ್ನೆ ಶನಿವಾರ ದಿವಸ ನಮ್ಮನೆ ಇದು ದುಡ್ಡು ನಂದು ಎಲ್ಲಿ ಹೋಗ್ತೈತೆ ಅನ್ನೋದು ಗೊತ್ತಾಗ್ತಲ್ಲ ಗೈಸ್. ದುಡಿತಾ ಇದ್ದೀನಿ ಕರೆಕ್ಟಾಗಿ, ಆದ್ರೂ ದುಡ್ಡೇ ಕೈಯಲ್ಲಿ ನಿಲ್ತಾ ಇಲ್ಲ. ನನ್ನ ಕೈ ಎಂಥ ಕೈ ಇರಬೇಕು, ನನ್ನ ಮಗಂದು ಈ ಕೈಗೆ ಬಂತ, ಈ ಕೈಯಿಂದ ಹೋಗಿಬಿಡುತ್ತೆ. ಅದು ಹೆಂಗೆ ಬರುತ್ತೆ ಯಾರು ಗೊತ್ತೇ, ಎಲ್ಲರೂ ಅಕೌಂಟಿಗೆ ಬರುತ್ತೆ, ಅಕೌಂಟಿಂದನೇ ಹೋಗಿಬಿಡುತ್ತೆ. ಕೈ ಕಾಸು ಬಂದ್ರೂ ಹಿಂಗೆ ಹೋಗಿಬಿಡುತ್ತೆ, ಅಕೌಂಟಿಗೆ ಬಂದ್ರೂ ಹಂಗೆ ಫೋನ್ಪೇಗೆ ಹೋಗಿಬಿಡುತ್ತೆ. ಎಲ್ಲ ಖಾಲಿನೇ ಬಿದ್ದುಬಿಟ್ಟವೆ ಅಕೌಂಟ್ಗಳು. ಮತ್ತೆ ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ನೋಡ್ತೀನಿ, ಅಕೌಂಟಲ್ಲಿ ನೋಡಿ 4 ಕಿಲೋಮೀಟ್ರ್ ಪಿಕಪ್ಪು. ಎಲ್ಲಿ ಅಂದರೆ ಇದು ನೋಡಿ ಸಂಜಯನಗರ, ಇದಕ್ಕೆ ಅಲ್ಲಿವರೆಗೆ ಯಾರು ಹೋಗ್ತಾರೆ, ಏನು ಒಳಗಡೆ ಹೋಗಲ್ಲ. 60 ರೂಪಾಯಿ ಐತೆ. ಇದು 1 ನಿಮಿಷ. ಯಾವುದು ಎಲ್ಲಿಂದ ಒಳಗಡೆ ಹೋದ್ರೂ ಬೇಡ ಬಿಡಿ, ಸುಮ್ಮನೆ ಕ್ಯಾನ್ಸಲ್ ಮಾಡ್ತೀನಿ. ಯಲಹಂಕ ನ್ಯೂ ಟೌನ್ ಇದ್ಯಾವ್ದು ಬೀಳ್ತೈತಲ್ಲ ಗೈ, ದೊಡ್ಡ ಬೊಮ್ಮಸಂದ್ರೆಯಿಂದ ಯಲಹಂಕ ನ್ಯೂ ಟೌನ್ ಅಪೋಸಿಟ್ ಶ್ರುತಿ ಫಾಸ್ಟ್ ಫುಡ್, ಯಲಹಂಕ ನ್ಯೂ ಟೌನ್. ಬೇಡ, ಇದನ್ನು ನಾಟ್ ಸೇಫ್ ಟ್ರಿಪ್ ಅಂತ ಹಾಕಿಬಿಡ್ತೀನಿ. ನಾನು ಮೊದಲನೇ ಆರ್ಡ್ರೆ ಒಂದು 200 ರೂಪಾಯಿ ಮೇಲೆ ಬಿದ್ದರೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಕೆಲಸ ಮಾಡೋಕ್ಕೆ. ಬೆಳಗ್ಗೆಯಿಂದ ಸಂಜೆ ನೋಡಿ 3 ಕಿಲೋಮೀಟ್ರು 2 ಕಿಲೋಮೀಟ್ರ್ ಡ್ರಾಪ್ ಅಂತೆ. ಈ ಥರ ಊಬರಲ್ಲಿ ಬೀಳೋದು, ಈ ಥರ ಬಿದ್ದರೆ ಹೆಂಗೆ ಗಾಯ್ಸ್? ಬನ್ನಿ ನೋಡೋಣ. ಎಲ್ಲರೂ ಲಾಂಗ್ ಹಂಗೆ ಸಂಜಯನಗರ ಕಡೆ ಅಲ್ಲಿ ಹೋಗ್ತಾ ಇರ್ತೀನಿ. ನಮ್ಮ ಹುಡುಗರ ಹತ್ರ ಟೀಗೆ ಕುಡಿಸ್ತಾರೆ, ನೋಡೋಣ. ಮಂಜಾ, ಪ್ರವೀಣ್ ಅವರು ಇವರು ಬಂದವರು ಅಂತ ಅಲ್ಲೇ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಸಿಗ್ತೀನಿ. ಎಲ್ಲರೂ ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ಇದು ಮೊದಲನೇ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕೋರಮಂಗಲ ಕಡೆ. 180 ರೂಪಾಯಿನ ಕೊಟ್ಟಿರೋದು ಟೋಟಲು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೇ ಟೀ ಕುಡಿತಾ ಇದ್ದೆ, ಇಲ್ಲಿ ಡಾಲರ್ಸ್ ಕಾಲಲ್ಲಿ ಪೆಬಲ್ ಬೇ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ, 4th ಕ್ರಾಸಲ್ಲಿ. ಡೈಲಿ ರೆಗ್ಯುಲರಾಗಿ ಅಲ್ಲೇ ಕುಡಿಯೋದು. ಆಲ್ಮೋಸ್ಟ್ ಫ್ರೆಂಡ್ಸ್ ಅವರು ಇದ್ರೆ ಎಲ್ಲರೂ ಅಲ್ಲೇ ಬರ್ತಾರೆ ಜಾಸ್ತಿ. ಅಲ್ಲೇ ಕುಡ್ಕೊಂಡು ಮಾತಾಡಿಸಿ ರೈಡ್ ಆಗ್ಲಕ್ಕೆ ಹೆಂಗಾರ ಒಂದು ಬಿದ್ದಿತ್ತು. ಬಡ್ಡಿ ಮಕ್ಕಳು ಕ್ಯಾನ್ಸಲ್ ಮಾಡಿಸಿದ್ರು, ಲಾಂಗ್ಲಾಗಿ ಬಿದ್ದಿದ್ದು 3 ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಟ್ಟ ಮಂಚನಂದು. ಇರೋಳು ಟೀ ಕುಡಿಯೋರ್ಗದು ಸಮಾಧಾನ ಕುಡಿ ಅಂತ ಅಂದ್ಬಿಟ್ಟ. ಆಮೇಲೆ ಒಂದು ಲೆಮನ್ ಟೀ ಕುಡಿದು ಅವರೆಲ್ಲ ಕಾಫಿ ಕುಡಿದು ಹೊಂಟಿವಿ ಗೈಸ್. ಇವಾಗ ಅವ್ರವ್ರ ಕೆಲಸ ಅವ್ರವ್ರ ಆರ್ಡ್ರ್ ಬಿತ್ತು ಸ್ವಿಗ್ಗಿದಲ್ಲಿ. ಅವ್ರು ಆ ಕಡೆ ಹೋದರು, ನಾನು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಜೀವ ಹೋದ ಬಳ್ಳಿಗೆ ನೀನೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನೇ ಇರದ ನನ್ನಲ್ಲಿ ನೀನೇಕೆ, ಬುಟ್ಬೂಡೆ ನನ್ನನ್ನು ಬುಟ್ಬೂಡೆ ಕೇಳೆ. ಈ ಸಾಂಗು ಯಾವ ಮೂವಿಲಿದೆ ಅಂತ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಬಾಕ್ಸ್ ನಂಗೆ ಕಮೆಂಟ್ ಹಾಕಿರಿ ಗೈಸ್. ಮೊದಲನೇ ಡ್ರಾಪ್ ಆಯಿತು. ಇದು ಗೂಗಲ್ ಪೇ ಮಾಡಿದ್ರೆ ಫೋನ್ಪೇ ಮಾಡಿದ್ರೆ ಏನು ಗೊತ್ತಾಗ್ತಾಯಿಲ್ಲಲ್ಲ. ಕರೆಕ್ಟ್ ಗೂಗಲ್ ಪೇ ಮಾಡೋರೆ ಬಿಡಿ, ಬಂತು ಅಕೌಂಟಿಗೆ. ಇವಾಗ ಮತ್ತೆ 4 ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. 128 ರೂಪಾಯಿ ಆಗಿತ್ತು, ಟೋಟಲ್ 185 ರೂಪಾಯಿ. ಯಾಕೆ 5 ಕಿಲೋಮೀಟ್ರ್ ಜಾಸ್ತಿನೇ ಕೊಡ್ತಾಯಿಲ್ಲ ಗೈಸ್. ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಮ್ಮ ರೈಡ್ಸ್ಗೆ ಮಾತ್ರ, ಫುಡ್ ಡೆಲಿವರಿಗೆ ಮಾತ್ರ ಕಮ್ಮಿನೇ ಕೊಡ್ತಾರದು. ಇನ್ನೂ ಕಮ್ಮಿನೇ ಕೊಡ್ತಾನೆ ಬಿಟ್ಟರೆ ಜಾಸ್ತಿ ಅಂತ ಕೊಡೋಲ್ಲ ಗೈಸ್. ಇವನು ಯಾಕೆ ಈ ಥರ ಮಾಡ್ತಾನೆ ಯಾರಿಗೆ ಗೊತ್ತು, ಹುಚ್ಚಿನ ಮಗನ ಥರ. ಬನ್ನಿ ಸಿಗೋಣ ಮತ್ತೆ ಗೈಸ್. 2 ಕಿಲೋಮೀಟರ್ ಪಿಕಪ್ ಬಂದೆ. ಎಂಥ ಚೂತೆ ನನ್ನ ಮಗ ಇರ್ಬೇಕು ನೋಡಿ. ಇವಾಗ ಮತ್ತೆ ಅವನೇ ಕಸ್ಟಮರೇ, ಮತ್ತೆ ಬುಕ್ಕಿಂಗ್ ಆಯ್ತು ನೋಡಿ. ಅಮ್ಮನ ಎಷ್ಟು ಸರಿ ಕ್ಯಾನ್ಸಲ್ ಮಾಡ್ತಾನೆ, ಎಷ್ಟು ಸರಿ ಕನ್ಫರ್ಮ್ ಮಾಡ್ತಾನೆ. ಬರ್ತಾ ಇರೋವರೆಗೂ ಸುಮ್ಮನೆ ಇರೋಲ್ಲ ಅವ್ನು ಕಸ್ಟಮರು. ಏನಾಯಿತು ಯಾರಿಗೆ ಗೊತ್ತು, ಕನ್ಫರ್ಮ್ ಆಯಿತಾ ಇಲ್ವಾ. ಇವಾಗಾದ್ರೂ 1.5 ಕಿಲೋಮೀಟ್ರ್ ಬರ್ತಾಯಿದ್ದೀನಿ. ಇವಾಗ ಮತ್ತೆ ಬಂತು. ನೋಡೋಣ ಇವಾಗೆಲ್ಲರೂ ಕ್ಯಾನ್ಸಲ್ ಆಗಲಿ, ಹೌದು ಹೇಳ್ತೀನಿ. ಇನ್ನೂ 500 ಮೀಟ್ರ್ ಐತೆ. ತಿಕ್ಕ ಗುಳೆ ಎದ್ಬಿಟ್ಟೈತೆ ಗೈಸ್, ಕುತ್ಕೊಳಕ್ಕಾಗ್ತಲ್ಲ ಈ ಹಂಸರಲ್ಲಿ. ತಕ್ ಅಂತ ಕುಣಿತೈತೆ ತಿಕ್ಕ. ಕುತ್ಕೊಂಡ್ರೆ ಸಾಕು, ಎಲ್ಲ ಮೇಲ್ಗಡೆ ಎದ್ಬಿಟ್ಟು ಕೆಳಗಡೆ ಕುತ್ಕೊಂಡ್ರೆ ಸರಿಯಾಗಿ ಹೀಟಿಗೆ ಇದನ್ನಾಗ್ಬಿಟ್ಟೈತೆ ಗೈಸ್. ಎಲ್ಲರಿಗೂ ಆಗೋವಾಗ ಕಾಮನ್ ಅದು, ಏನು ಮಾಡೋಕ್ಕಾಗಲ್ಲ. ಬರ್ರಿ ಪಿಕಪ್ ಹತ್ರ ಹೋಗ್ತೀನಿ ಇವಾಗ. ಇಲ್ಲಿ ಕೋರಮಂಗಲ ಆಟೋ ಸ್ಟ್ಯಾಂಡಿಂದ್ರೆ ಬುಕ್ ಮಾಡೋರು ಕಸ್ಟಮರ್. ಇಲ್ಲಿ ಬಸ್ಗಳು ತಮಿಳ್ನಾಡು ಕಡೆಯಿಂದ ಬರೋರೆಲ್ಲ ಈ ಸ್ಟಾಪ್ ಇಳಿಸ್ಬಿಡ್ತಾರೆ. ಸಿಲ್ಕ್ ಬೋರ್ಡು ಮಡಿವಾಳ ಹತ್ರ
ಮಡಿವಾಳ ಅಪೋಸಿಟ್ ಸಿಗ್ನಲಲ್ಲಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡು 17 ಕಿಲೋಮೀಟ್ರ್ ಹೋಗ್ಬೇಕು. ಕಸ್ಟಮರ್ ಎಷ್ಟು ಸರಿ ಬುಕ್ ಮಾಡಿದ್ರು ಎಷ್ಟು ಸರಿ ಕ್ಯಾನ್ಸಲ್ ಮಾಡೋದು ನಾನು ತಲೆನೇ ಕೆಟ್ಟೋಗ್ಬಿಡುತ್ತೆ ಗೈಸ್. ಆ ಥರ ಮಾಡಿದ್ರೆ ಅಲ್ವಾ ನಿಮಗೂ ಹಿಂಗೇನ? ಬನ್ನಿ ಇವಾಗ 17 ಕಿಲೋಮೀಟ್ರ್ 40 ನಿಮಿಷ ಹೋಗೋಣ. ಇದು ಮುಂಚೆ ಎಲ್ಲ 380 ರೂಪಾಯಿ ಪೆಟ್ರೋಲ್ ಆಗ್ತಿದೆ, ಇವಾಗ 280 ರೂಪಾಯಿ ಪೆಟ್ರೋಲ್ ಆಗ್ತಾಯಿದ್ದೀನಿ ಗೈಸ್. ಎಷ್ಟು ಲೀಟ್ರ್ ಬರುತ್ತೆ? 2.5 ಲೀಟ್ರ್ ಬರುತ್ತಾ? ಹೆಂಗೆ ಇದು ರೇಟು? 106 ರೂಪಾಯಿ ಆಗೈತೆ ಮುಕ್ಕಳಿರಂಗೆ. ನಾವು ಹ್ಯಾಂಡು ನಮ್ಮದು ಯಾವ ರೇಟಿಂಗ್ ಮಾತ್ರ ಸಾವಕಾಶ ಚಲ್ಲಿ ಬಿಡೋಣ. ಮೊದಲೇ ಇದನ್ನು ಏನದು ಇದನ್ನಾಗ್ಬಿಟ್ಟೈತೆ, ರೇಟ್ ಜಾಸ್ತಿ ಸಿಕ್ಕಾಪಟ್ಟೆ ಬೇರೆ. ಬಿಡ ಪರವಾಗಿಲ್ಲ ಬಿಡಿ. ಬಣ್ಣಿಗೆ ಒಂದು ಕಪ್ ಟೀ ಕುಡಿಯೋಣ. ಬೆಳಗ್ಗೆನೂ ಕುಡ್ದಿದ್ದೀನಿ, ಇವಾಗ 8-15 ಗಂಟೆ ಆಯ್ತಲ್ಲ, ಅದಕ್ಕೆ ಮತ್ತೊಂದು ಟೀ ಕುಡಿದ್ಬಿಟ್ಟು ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ನಾಗರಭಾವಿದಲ್ಲಿ ಇದ್ದೀನಿ ಗಾಯ್ಸ್. ಯಪ್ಪ ದೇವ್ರೆ, ಹಂಸಲ್ಲಿ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟೈತೆ. ಏನು ಮಾಡೋದು? ಟೀ ಅಂಗಡಿಯಲ್ಲಿ ಐತಪ್ಪ ಇಲ್ಲಿ ಬೇಕ್ರಿ ಇದರ ಬೇಕ್ರಿ ಇಲ್ಲಿ ಬೇಡ, ಇಲ್ಲಿ ನಿಂತ್ಕೊಳ್ಳೋದೇ ಬೇಡ. ಯಾಕಂದ್ರೆ ಟರ್ನಿಂಗ್ಸ್ ಗಾಡಿಗಳಿದೆಲ್ಲ, ಅದಕ್ಕೆ ಈ ಕಡೆ ಪಕ್ಕದಲ್ಲಿ ಎಲ್ಲರೂ ಅಂಗಡಿಗಳಿದ್ರೆ ನೋಡೋಣ. ಬನ್ನಿಗೆ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಟೈಮಿಂಗ್ಸ್ ಆಲ್ಮೋಸ್ಟ್ 9 ಗಂಟೆಗೆ ಬಂತು. ಜಾಳಹಳ್ಳಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೆ. ಇಲ್ಲಿ ನಾಗರಬಾವಿಯಿಂದ ಒಂದು ಟೀ ಕುಡಿದೆ, ಅಷ್ಟರಲ್ಲಿ ಒಂದು ರೈಡ್ ಬಿದ್ದುಬಿಡ್ತು. ಬಂದು ಡ್ರಾಪ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಯಿತು ಗೈಸ್. ಇನ್ನೂ ಒಂದು ರೈಡ್ ಬಿದ್ದಿಲ್ಲ ಗಾಯ್ಸ್. ಏನು ಮಾಡೋದು ಗೈಸ್? ಇವತ್ತು ಸಂಡೇ ಬೇರೆ ಐತೆ. 400 ರೂಪಾಯಿ ಆಗೈತೆ. ಒಂದು RC ಬೀರ್ ತೊಗೊಳ್ಳಿ, ಹೋಗಿ ಕುಡ್ಕೊಳ್ಳಿ. 120 ರೂಪಾಯಿದಲ್ಲಿ ಕಮ್ಮಿ ಚೀಪ್ ರೇಟಲ್ಲಿ ಅದೇ ಸಿಗೋದು ಇವಾಗ. ಇನ್ನೇನು ಮಾಡೋದು? ಇಂಥ ನೋಡಿದ್ರೆ ದರಿದ್ರ ನಾನು ಕುಡಿಯಲ್ಲ. ಸುಮ್ಮನೆ ತಮಾಷೆಗಳು ಯಾರೂ ಕುಡಿಯೋಕೆ ಹೋಗ್ಬೇಡಿ. ಏನೋ ಯಾವುದೊಂದು ಡ್ರಿಂಕ್ಸ್ ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ. ನನ್ನ ಬಂದು ಇಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಏನು ಬೈಕ್ ಟ್ಯಾಕ್ಸಿನೇ ಬೀಳ್ತಾಯಿಲ್ಲ ಗೈಸ್. ಹಿಂಗಾದ್ರೆ ಹೆಂಗೆ ನಮ್ಮ ಕತೆ? ನೋಡೋಣ, ಸಿಗ್ನಲಲ್ಲಿ ನಿಂತ್ಕೊಂಡು ಬಿಡೋಣ. ಇನ್ನೇನು ಮಾಡೋದು? ಭಿಕ್ಷೆ ಬಿಡೋಣ ಸಿಗ್ನಲ್ ನಿಂತ್ಕೊಂಡು. ಇನ್ನೇನು ಮಾಡೋದು? ರೈಡ್ಗಳು ಬೀಳ್ತಾಯಿಲ್ಲ, ಏನಿಲ್ಲ. ಅಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿಯವರು ನಿಂತ್ಕೊಂಡವ್ರು ಅನಿಸುತ್ತೆ. ಹೆಂಗೆ ಮಾಡೋದು ಹಿಂಗಾದ್ರೆ? ಇವಾಗ ಎಲ್ಲಿ ಪಿನ್ಯಾ ಪೊಲೀಸ್ ಠಾಣೆ ಜಂಕ್ಷನಲ್ಲಿ ಇದ್ದೀನಿ. ತಲೆ ಕೆಟ್ಟ ಚಿತ್ರಾಣ ಆಗಿಬಿಟ್ಟೈತೆ ಗೈಸ್. ಯಾವುದು ಬೀಳ್ತಾ ಇಲ್ಲ. ಹಿಂಗಾಗೋದು ಹಿಂಗಾದರೆ ಇದೇ ಕೈವಾಡ. ಏನಾಗುತ್ತೆ ಯಾರಿಗೊತ್ತು? ಎಲ್ಲಿ ಹೋಗ್ಬೇಕಣ್ಣ ನೀನು? ಯಾರಿಗೂ ಬಸ್ದವನು ಯಾವ ಕಡೆ ಹೋಗ್ತಾವನೆ? ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನೆಲ್ಲ ಕೈ ಮಾಡಿಬಿಟ್ಟು ತೋರಿಸ್ಕೊಂಡು ಹೋಗ್ತಾವನೆ. ಬನ್ನಿ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಬಿಡೋಣ. ಆರಾಮಾಗಿ ಕುತ್ಕೊಳ್ಳೋಕೆ ಇಲ್ಲಿ ಜಾಗನೂ ಇಲ್ಲ, ಪಾರ್ಕು ಇಲ್ಲ, ಏನಿಲ್ಲ. ರೈಡ್ ಬೀಳೋರ್ಗಂದ್ರೂ ಮೆಟ್ರೋ ಸ್ಟೇಷನ್ ಅಲ್ಲಿ ಹೋದ್ರೆ ಗೊತ್ತಲ್ಲ, ಆಟೋದವ್ರು ಇರ್ತಾರೆ. ಸುಮ್ಮನೆ ಪ್ರಾಬ್ಲಮ್ ಯಾಕೆ? ನನ್ನ ಪಾಡಿ ನಾವು ಇದು ಬಿಡೋಣ. ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಯಾವುದಾದ್ರೊಂದು ಅಲ್ಲಿರುವೆ ಆರ್ಡರು. ಸೈಡ್ ಎಲ್ಲಿ ಹಾಕೋದಪ್ಪ? ಸೈಡು ಅಲ್ಲಿ ಗುಚ್ಚ ಸ್ಮೆಲ್ ಬರ್ತೈತೆ ಅಂತ ಮುಂದೆ ಬಂದುಬಿಟ್ಟಿದ್ದೇನೆ. ಈ ಕಡೆ ಎಲ್ಲರೂ ನಿಂತ್ಕೊಳ್ಳೋಣ ಅಂತ. ಇಲ್ಲಿ ಚೂರು ಚೆನ್ನಾಗೈತೆ ಜಾಗ, ನಿಂತ್ಕೊಂಡು ಬಿಡೋಣ ಇಲ್ಲೇ ಆರಾಮಾಗಿ. ಗೈಸ್ ಟೈಮಿಂಗ್ಸ್ ನೋಡಿದ್ರೆ ಕರೆಕ್ಟಾಗಿ 10-15 ಆಗಿದೆ. 400 ಚಿಲ್ಲರೆ ಆಗಿರೋದು ಗೈಸ್ ಅಷ್ಟೇ. ಊಬರಲ್ಲಿ ಒಂದೇ ಹೊಡೆದಿರೋದು. ಯಾವ ರೈಡು ಬೀಳ್ತಾಯಿಲ್ಲ ಗೈಸ್. ಅಷ್ಟೊಂದು ತಿಕ್ಕ ಉರಿತೈತೆ. ಅವ್ನು ನಮ್ಮಣ್ಣ ಯಾಕೆ ಓದಿ ಇವತ್ತಂದ್ರೆ ಸಂಡೇ ಮಾತ್ರ ಈ ಥರ ಆದರೆ ಹೆಂಗೆ? ಮುಕ್ಕಳಿರಂಗೆ ಪೆಟ್ರೋಲ್ ರೇಟ್ ಆಗೈತೆ. ಇದು ಯಾವುದು 146 ರೂಪಾಯಿ ನೋಡಿ. 4-5 ಕಿಲೋಮೀಟ್ರ್ ಪಿಕಪ್ಪು. ನಾನು ಯಶವಂತಪುರದಲ್ಲಿ ಏನಿದ್ದೀನಿ, ರಾಮಯ್ಯ ಕಾಲೇಜ್ ಒಳಗಡೆ ಪಿಕಪ್ ಅಂತೆ. 3-4 ಕಿಲೋಮೀಟ್ರು ಇಲ್ಲಿಂದ. ಅವ್ರು ಹೋಗೋಷ್ಟ್ರಲ್ಲಿ ಕಸ್ಟಮರ್ ಕ್ಯಾನ್ಸಲೇ ಮಾಡಬೇಕು ಸಿಗ್ನಲ್ಗಳಲ್ಲಿ. ಆ ಥರ ಮಾಡ್ತಾನೆ ಇವನಂದ್ರೂ ಬರೋನು. ಹತ್ರ 1 ಕಿಲೋಮೀಟರ್ 2 ಕಿಲೋಮೀಟ್ರ್ ಇದ್ರೂ ಹೋಗ್ಬೋದು. ಅಷ್ಟೊಂದು ದೂರ ಪಿಕಪ್ ಎಳೆದ್ಬಿಟ್ರೆ ಹೆಂಗೆ ಹೋಗೋದು ಹೇಳಿ? ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಮಧ್ಯಾಹ್ನ ಬಂದರೆ ಬರ್ತೀನಿಲ್ಲ ಇಲ್ಲ. ಅದು ತಿಕ್ಕಕ್ಕೆ ಗುಳ್ಳೆದ್ಬಿಟ್ಟೈತೋ ಏನು ಕುರು ಆಗಿಬಿಟ್ಟೈತೆ ನನಗಂತೂ ಗೊತ್ತಾಗ್ತಲ್ಲ. ಅಷ್ಟೊಂದು ನೋಯ್ತೈತೆ ಅದು. ಅದಕ್ಕೆ ಈ ಹೀಟಿಗೆ ಕುರುನೇ ಎದ್ದಿರುತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ಹೋಗ್ಬಿಟ್ಟು ಚೂರು ಬಿಸಿ ಬೆಳ್ಳುಳ್ಳಿ ಹಚ್ಕೊಂಡು ರೇಸ್ಟ್ ಮಾಡ್ಕೋತೀನಿ ಗೈಸ್. ಎಲ್ಲರೂ ಆಗಲ್ಲ ನನ್ನ ಕೈಲಿ ಕೆಲಸ ಮಾಡೋಕ್ಕೆ. ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಥರ ಚಿಕ್ಕ ಹಂಸಿದ್ರು ತಿಕ್ಕ ಎತ್ತಬೇಕಾಗೈತೆ. ಆ ಥರ ನೋಯ್ತೈತೆ. ಏನು ಮಾಡೋದು? ಅಷ್ಟೊಂದು ಇದನ್ನಾಗ್ತೈತೆ. ಯಾವುದು ಮತ್ತೆ 3 ಕಿಲೋಮೀಟ್ರ್ ಪಿಕಪ್ಪು. ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮನೆ ಕಡೆ ನಾವು ಹೋಗ್ತಾಯಿದ್ದೀನಿ ಗೈಸ್. ಇವಾಗ ತ್ರಿವೇಣಿ ರೋಡಲ್ಲಿದ್ದೀನಿ. ನಾನು ತ್ರಿವೇಣಿ ರೋಡಲ್ಲಿ ಟೈರ್ಗಳು ಕೇಳಬೇಕಲ್ಲ ಕರೆಕ್ಟು. ಬೇಡ ಬಿಡಿ, ಅಲ್ಲೇ ಒಂದು ತಮ್ಮ ಹಾಕ್ಸೋತಾನೆ ಬುಲೆಟ್ ಗಾಡಿ. ಹೆಂಗೋ ಅಂದರೆ ಮಂಗಳವಾರ ಊರಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಟೈರ್ ಅದ್ರ ರೇಟ್ ಕೇಳೋಣ ಅಂತ. ಬೇಡ, ಅವರೇ ಅವ್ನು ಬಂದುಬಿಟ್ಟು ಹಾಕ್ಸೋತಾನೆ. ಇನ್ನೊಂದು 2 ತಿಂಗಳು ಬರ್ತಾನೆ. ಹೋಗ್ಬಿಟ್ಟು ಸುಮ್ಮನೆ ಅವ್ನು ನನ್ನ ಹತ್ರ ಕಾಸು ಬೇರೆ ಇಲ್ಲ, ಖರ್ಚಾಕಿ ಮಾಡಿಸ್ಲಿ ಬಂದುಬಿಟ್ಟು ಹಾಕೋತಾನೆ. ಬೇಕಾದ್ರೆ ವೀಡಿಯೋ ನೋಡ್ತಾನೆ ಗೊತ್ತು, ಬೈಕೊಂಡಿರ್ತಾನೆ ನೋಡಿ. ಅಗ್ರಹಾರ ಲೇಔಟ್ ಯಾವುದಿದು? ಕೋಗಿಲೆಗೆ ಬೀಳ್ತಾ ಇರೋದು.
ಆ ಕಡೆ ಮತ್ತು ಅಲ್ಲಿದ್ದ ಯಾವ್ದು ಬಿಡಲ್ಲ, ಸುಮ್ಮನೆ ಹೋಗೋದು ಬರೋದು ಯಾಕೆ. ಬರ್ರಿ ಇವಾಗ ಈ ವಿಡಿಯೋ ಗೈಸ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೇನೆ. ನಾಳೆ ಇವತ್ತು ಸಂಡೇ, ಅರ್ನಿಂಗ್ಸ್ ಆಗಿಲ್ಲ ಏನಿಲ್ಲ. ಮಧ್ಯಾಹ್ನ ಬಂದೆ, ಚೂರು ಕಮ್ಮಿ ಆದರೆ ಬರ್ತೇನೆ. ಎಲ್ಲರೇ ಆಗಲ್ಲ, ಸೀಟ್ ಮೇಲೆ ಕುತ್ಕೊಳಕ್ಕಾಗ್ತಲ್ಲ ಅಷ್ಟೊಂದು, ಬೇರೆ ಅದ್ರಲ್ಲಿ ಬೇರೆ ರೈಡ್ಸು ಇಲ್ಲ ಏನಿಲ್ಲ. ಒಂದು ಕರೆಕ್ಟಾಗಿ ಕುತ್ಕೊಂಡ್ರೆ ಹೋಗ್ಬೋದು. ಹಂಸಲ್ಲಿ ಹಿಂಗೆ ಎದ್ದುಬಿಟ್ಟು ಹಿಂಗೆ ಕುತ್ಕೋತೀವಲ್ಲ, ಇದನ್ನ ಆಗಿಬಿಡುತ್ತೆ ಸರಿಯಾಗಿ. ಏನು ಮಾಡೋದು, ಒಂದೇ ನೋಡಿ ಬೇಕಾದ್ರೆ ನಾನು ಕ್ರಾಸಲ್ಲಿ ಕುತ್ಕೊಂಡು ಹೊಡಿತಾ ಇರೋದು ಗಾಡಿ ಹೆಂಗೆ, ಅದು ವೀಡಿಯೋದಲ್ಲಿ ಕಾಣಲ್ವಲ್ಲ. ತೋರಿಸ್ಬಿಡ್ತಿದ್ದೆ ವಿಡಿಯೋದಲ್ಲಿ ಈ ಕಡೆ ಇತ್ತಲ್ಲ, ಅದಕ್ಕೆ ಒಂದೇ ತಿಕ್ಕದ ಮೇಲೆ ಕುತ್ಕೊಂಡು ಹೊಡಿತೇನೆ. ಮತ್ತು ಭಯಕ್ಕೆ ತಿಕ್ಕ ಆಗಿ ನೂಸೋದೆಲ್ಲ ಹೇಳ್ತೀಯಲ್ಲ ಅಂತ ಎಲ್ಲ ಹೇಳ್ಬೇಕು ಗೈಸ್. ನಮ್ಮ ಕಷ್ಟಗಳು ಯಾರಿಗೆ ಹೇಳೋಣ, ಬರೀ ಮೇಲ್ಗಡೆ ತಮ್ಮನೆಲ್ಲ ನೋಡಿಬಿಟ್ಟು ಇಷ್ಟು ಅಮೌಂಟ್ ಮಾಡಿದೆ ಇದನ್ನು ಮಾಡಿದೆ ಅಂತ ಬರೀ ಅದನ್ನ ಅಷ್ಟೇ ಹಾಕಿದ್ರೆ ಜನ ನೋಡ್ತೀಯ, ಇದು ಹಂಗೆ ಮಾಡ್ತೀಯ, ಹಿಂಗೆ ನೋಡಿ ಎಲ್ಲ ನುಸುತ್ತೆ. ಏನು ಮಾಡೋದು, ಯಾರಿಗೆ ಹೇಳೋದು ಗೈಸ್, ಅದಕ್ಕೆ ಎಲ್ಲ ನೋಡಿ ಹೇಳ್ತಾರದು. ನೋಡೋಣ, ಮನೆ ಹೋಗ್ತೀನಿ ಇವಾಗ ಸದ್ಯಕ್ಕೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನಿಮಗೂ ತಿಕ್ಕಾಗಕ್ಕೆ ಎಲ್ಲರೂ ನೋವಾಗಿರುತ್ತೆ, ಒಬ್ರು ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತಾ ಇದ್ದೀನಿ ವೀಡಿಯೋದಲ್ಲಿ ಅಷ್ಟೇ ಗೈಸ್. ಹಂಗೆ ದುಡಿಯೋಕ್ಕೂ ರೆಡಿ ಇರಬೇಕು, ಈ ಥರ ತಿಕ್ಕಾಣಿಸೋದಕ್ಕೂ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೂ ರೆಡಿಯಾಗಿರಬೇಕು. ಏನಂತೀರ? ಇವಾಗ ಟೈರ್ಸು ಕೇಳ್ಕೊಂಡು ಹೋಗ್ತೀನಿ ರೀ ಗೈಸ್, ಕೇಳೋಕ್ಕೆ ಏನು ಹೋಗೈತೆ ನಮ್ಮದು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಅಣ್ಣ ತಿನ್ನೋಕ್ಕೆ ಯಾವ ಚೆನ್ನಾಗೈತಣ್ಣ? ತಿನ್ನೋಕ್ಕೆ ಯಾವ ಚೆನ್ನಾಗೈತೆ ಮಾವಿನಕಾಯಿ? ತಿನ್ನೋಕ್ಕೆ ಯಾವ ಚೆನ್ನಾಗೈತೆ ಮಾವಿನಕಾಯಿ? ಫ್ರೀದಲ್ಲಿ ಕೊಡ್ಲಣ್ಣ? ಎಲ್ಲ ಫ್ರೀದಲ್ಲಿ ಯಾಕಣ್ಣ? ಮನಸ್ಸೇ ಕದ್ಬಿಟ್ಟಲ್ಲ. ಇದು 60, ಈ ಕಡೆ 60, ಇದು 80. ಈ ಗೋಳೆ ಮಾವಿನಕಾಯಿನ ಯಾವುದಿದು? ಒಂದು ಅರ್ಧ kg ಕೊಡೋಣ ಇರೋಣ, ನೋಡೋಣ. ಏನು ಒಂದೊಂದು kg ಅರ್ಧ ಐತಲ್ಲ ನೋವು. ಏಟಿನಾ? ಎಷ್ಟೈತೆ ಅದು? ಎಷ್ಟೈತೆ? ಹಾಂ, ಅದೇ ಐತೆ ಅಷ್ಟೊಂದು? ಅಣ್ಣ 60 ರೂಪಾಯಿ ಕೊಡೋಣ. ನೀನು ಈ ಥರ ಮಾಡ್ಬೇಡ ನಮಗೆಲ್ಲ. 800 ರೂಪಾಯಿನಾ? 800 ಇದನ್ನೈತೆ ಕೊಡೋಣ, ಹೋಗಲಿ, ಏನು ಪರವಾಗಿಲ್ಲ. 60 ಮಾಡ್ತೀನಿ ಅಣ್ಣ, ಆಗತ್ತ ನಾವು. ನೋಡಿ ಕೆಳಗಡೆ ಬಿತ್ತು ನೋಡು, ಹಂಗೆ ಮಾಡಿದ್ರೆ ಅಣ್ಣ. 70 ಮಾಡಲಾ? ಎರಡೇ ಮಾವಿನಕಾಯಿಗೆ 80 ರೂಪಾಯಿ ಆಗಿದೆನಾ ಗುರು? ಎರಡೇ ಮಾವಿನಕಾಯಿ ಬಂತು ಅಕ್ಕ. ಅದು ಊರು, ಇದು ಬೆಂಗಳೂರು.